ಸಂಜೆ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಕೆಪಿಟಿಸಿಎಲ್ ಬೆಸ್ಕಾಂ ನೌಕರರ ಪತ್ತಿನ ಸಹಕಾರ ಸಂಘಕ್ಕೆ ನಿರ್ದೇಶಕರ ಆಯ್ಕೆ. ಬೆಸ್ಕಾಂ ನೌಕರರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಕೆಎಸ್ ಬೈರೆಡ್ಡಿ, ಅಜಂ ಪಾಷಾ, ಆರ್ ಚಂದ್ರು, ಎನ್ಎಂ ಚಂದ್ರಶೇಖರ್, ಕೆಎನ್ ಪ್ರತಾಪ್, ಸಿ ಮಮತಾ, ಮೈಬೂಬಾ, ರಾಜ ಕಸಾಬಾ, ಬೆಕ್ಕಿನಾಳ, ಡಿ ದೇವನಾಯಕಿ, ಸೆಲ್ವಿ, 310, ಎಂ ವೆಂಕಟೇಶಪ್ಪ, ಪಿವಿ ಶಿವಪ್ರಸಾದ್ ಬಾಬು, ಎಸ್ ಸತೀಶ್, ಜಿಕೆ ಸುನಿಲ್ ಕುಮಾರ್, ಜೆಎನ್ ಸುನಿಲ್ ಕುಮಾರ್, ಎಂ ಆನಂದ್ ಕುಮಾರ್ ಗೆಲುವು ಸಾಧಿಸಿದ್ರು. ಆರ್ಕೆ ಶ್ರೀನಿವಾಸ್ ಕುಮಾರ್, ಎಸ್ ಪ್ರವೀಣ್ ಕುಮಾರ್, ಜೆ ಸುನೀಲ್, ಕೆ ಮಂಜುಳಾ, ಕೆಎನ್ ರಮಾದೇವಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಾನು ಸುನೀಲ್ ಕುಮಾರ್ ಅಂತ ಈಗ ಆಡಳಿತ ಮಂಡಳಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಈಗ ನಮ್ಮ ತಂಡ ಸುಮಾರು ಇದು 3ನೇ ಬಾರಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದೆ. ಈ ಬಾರಿ ಈ ಒಂದು ಸಂಘ ಈ ಬಾರಿ 19 ಸ್ಥಾನಗಳ ಪೈಕಿ 5 ಸ್ಥಾನಗಳು ಅವಿರೋಧಕ್ಕೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ ನಮ್ಮ ನೌಕರರು. ಈಗ 14 ಸ್ಥಾನಗಳ ಚುನಾವಣೆ ನಡೆಯಿತು. ಅದರಲ್ಲಿ 13 ಸಾಮಾನ್ಯ ಕ್ಷೇತ್ರ 13 ಮತ್ತು ಪರಿಶಿಷ್ಟ ಜಾತಿಯಲ್ಲಿ ಒಟ್ಟು 14 ಕ್ಷೇತ್ರಗಳಿಗೆ ನಮ್ಮನ್ನು 14 ಗೆಲ್ಲಿಸಿಕೊಟ್ಟಿದ್ದಾರೆ. ಈ ಗೆಲುವನ್ನು ನಮ್ಮ ಯಾರು ಮತದಾರ ಪ್ರಭುಗಳು ನಮ್ಮ ನೌಕರರಿದ್ದರು ಅವ್ರು ಸಲ್ಲಿಸ್ತಾ ಇದ್ದೇನೆ. ಮತ್ತು ತಂಡವನ್ನು ಅಭೂತಪೂರ್ವವಾಗಿ ಮತ್ತೊಮ್ಮೆ ಜಯಶೀಲರನ್ನಾಗಿ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ನೌಕರ ಬಂಧುಗಳಿಗೆ, ಅಧಿಕಾರಿಗಳಿಗೆ ಮತ್ತು ಎಲ್ಲ ಮುಖಂಡರು ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಅವರಿಗೆ ಅರ್ಪಿಸ್ತಾ ಇದ್ದೇನೆ. ನಮ್ಮ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ತಂಡದಿಂದ 19 ಸ್ಪರ್ಧಿಗಳು ಸ್ಪರ್ಧಿಸಿದ್ದು, ಅದರಲ್ಲಿ ಈಗಾಗಲೇ 5 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದು, ತದನಂತರ ಉಳಿದ ಸ್ಥಾನಗಳಿಗೆ ಸಾಮಾನ್ಯ 13+1 SC/ST ಮೀಸಲು ಕ್ಷೇತ್ರದಿಂದ ಉಪ ಅಭ್ಯರ್ಥಿಯಾಗಿ ಒಟ್ಟು 14 ಸ್ಥಾನಗಳು ಸ್ಪರ್ಧೆ ಮಾಡಿದ್ದು, ಈ ಸ್ಪರ್ಧೆಯಲ್ಲಿ ನಮ್ಮ ತಂಡ ಇವತ್ತು ಅಭೂತಪೂರ್ವವಾಗಿ 19ಕ್ಕೂ 19 ಜೈಬೇರಿ ಬಾರಿಸಿದೆ. ಹ್ಯಾಟ್ರಿಕ್ ಆಗಿ ಸುಮಾರು 19 ಹೋದ ಚುನಾವಣೆಯಲ್ಲಿ 19 ಜೈಬೇರಿ ಮಾಡಿಸಿದ್ವಿ. ಅದಕ್ಕಿಂದಿನ ಚುನಾವಣೆಯಲ್ಲಿ 19 ಜೈಬೇರಿ ಮಾಡಿಸಿದ್ವಿ. ಇದೇ ರೀತಿಯಲ್ಲಿ ಈ ಸರಿನೂ ಕೂಡ ನಾವು 19 ಜೈಬೇರಿ ಮಾಡಿಸಿದ್ವಿ. ಇದು ಚುನಾವಣೆ ನಡೆಯುವುದು 5 ವರ್ಷಗಳಿಗೆ ಒಮ್ಮೆ. ನಮ್ಮ ನೌಕರರು ಏನು ಇವತ್ತು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ನಮ್ಮ ಸಂಘ ಮತ್ತು ಪತ್ತಿನ ಸಹಕಾರದ ಸಂಘದ ಏನು ಅವರ ವಿಶ್ವಾಸವನ್ನು ಹುಸಿಗೊಳಿಸದೆ ಇವತ್ತು ನಮ್ಮ ಸಂಘದ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂಥ ನಮ್ಮ ಬೈರೆಡ್ಡಿಯವರು ಹಾಗೂ ಕಾರ್ಯದರ್ಶಿಗಳಾದಂಥ ಸುನೀಲ್ ಅವರು ಹಾಗೂ ನಮ್ಮ ಎಲ್ಲ ಕೇಂದ್ರ ಸಮಿತಿಯ ಸದಸ್ಯರಾದಂಥ ನಮ್ಮ ಚಂದ್ರು ಅವರು, ನೌಕರ ಸಮಿತಿಯ ಅಧ್ಯಕ್ಷರಾದಂಥ ನಮ್ಮ ಸುಬ್ಬು ಅವರು ಹಾಗೂ ಎಲ್ಲ ನಮ್ಮ ಚಿಂತಾಮಣಿ ಮಾಜಿ ಸಿಇಸಿಗಳಾದಂಥ ಸುನೀಲ್ ಸರ್ ಅವರು ಹಾಗೂ ಈ ಚಿಂತಾಮಣಿ, ಶ್ರೀನಿವಾಸಪುರ, ಕೋಲಾರ, ಮುಳಬಾಗಿಲು, ಒಟ್ಟು ಕೆಜಿಎಫ್, ಒಟ್ಟು ಬಂಗಾರಪೇಟೆ, ಮಾಲೂರು ಸುಮಾರು 571 ಸದಸ್ಯರಿದ್ದು, ಇವತ್ತು ನಮ್ಮನ್ನು 19 ನಮ್ಮ ಸದಸ್ಯರು ಇವತ್ತು ನಮ್ಮನ್ನು ವಿಧಿಶಾಲೆಗಳಾಗಿ ಮಾಡಿದ್ದಾರೆ. ಅದರಿಂದ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಇವತ್ತು ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದ್ದಾರೆ, ಇನ್ನೂ ಹೆಚ್ಚಿನದಾಗಿ ನಾವು ನಮ್ಮ ನೌಕರರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲು ಬಯಸುತ್ತೇನೆ.